ಹಲೋ, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಇವತ್ತಿನ ಬೆಳಗ್ಗೆನೇ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಅಂದರೆ 5:30ಗೆ ಎದ್ದು 5:30ಯಿಂದ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆನೇ ಹೊರಗಡೆ ಎಲ್ಲ ನೀರು ಹಾಕ್ಬಿಟ್ಟು ಬಂದು ಮನೆ ಎಲ್ಲನೂ ಕ್ಲೀನ್ ಮಾಡಿ, ಅಂದರೆ ಎಲ್ಲ ಒರೆಸ್ಬಿಟ್ಟು ಆಮೇಲೆ ನಾನು ಸ್ನಾನ ಮಾಡಿಬಿಟ್ಟು ಆಮೇಲೆ ಕ್ರೀಮೆಲ್ಲ ಹಚ್ಕೊಂಡು ಬಿಂದಿಗೆ ಇಟ್ಕೊಂಡು ಒಂದು ಲಿಪ್ ಬಾಮ್ ಲೈಟಾಗಿ ಹಚ್ಕೋತೀನಿ. ಡೈಲಿ ಹಚ್ಕೋತೀನಿ, ಅಪರೂಪ ಅಂತ ಏನಿಲ್ಲ, ಡೈಲಿ ಲಿಪ್ ಬಾಮ್ ಇರಲೇಬೇಕು ನನಗೆ. ಆಮೇಲೆ ದೇವ್ರ ಮನೆಗೆ ಬಂದುಬಿಟ್ಟು ದೇವ್ರದ್ದು ಹೂವು ಏನಿಟ್ಟಿದ್ದೆ ಆ ಹೂವನ್ನೆಲ್ಲ ನಾನು ನೀಟಾಗಿ ತೆಗಿತೀನಿ. ಶನಿವಾರ ಮಾತ್ರ ನಾನು ದೇವ್ರದ್ದು ಪೂಜೆ, ಅಂದರೆ ದೇವ್ರದ್ದು ಪೂಜೆ ವಿಗ್ರಹಗಳಿರ್ತಾವಲ್ಲ ಅವನ್ನ ಮಾತ್ರ ಇನ್ಮೇಲೆ ಸ್ಯಾಟರ್ಡೆ ತೊಳಿಯೋಣ ಅಂತ ಅನ್ಕೋತೀನಿ. ಮುಂಚೆ ಎಲ್ಲ ಗುರುವಾರ ತೊಳಿತಾ ಇದ್ವಿ, ಬಟ್ ಇವಾಗ ಶನಿವಾರ ಮಾಡೋಣ ಅಂತ ಅಂದ್ಕೊಂಡು ಇನ್ಮೇಲಿಂದ ಶನಿವಾರ ಸ್ಟಾರ್ಟ್ ಮಾಡಿದ್ದೀನಲ್ಲ, ಹಾಗಾಗಿ ಹೂವು ಎಲ್ಲ ತೆಗೆದುಬಿಟ್ಟು ಇದನ್ನು ಇವಾಗ ಹೊಸ ಹೂವನ್ನ ಜೋಡಿಸ್ಕೋತೀನಿ. ನಾನು ನಮ್ಮ ಹೊಲ್ದ ಹತ್ರ ತೋರಿಸಿದ್ದೀನಿ ನಾನು ಹಿಂದಿನ ಬ್ಲಾಗಲ್ಲೆಲ್ಲ. ಆ ಹೂವನ್ನೇ ಕಿತ್ಕೊಬಂದಿದ್ದೆ, ಅಂದರೆ ದಾಸವಾಳ ಹೂವು. ನನಗೆ ಇಲ್ಲೆಲ್ಲೂ ಸಿಗೋಲ್ಲ, ನಮ್ಮ ಮಧುಗಿರಿ ಮನೆ ಹತ್ರ ಎಲ್ಲೂ ಹೂವು ಗಿಡ ನಾವು ಹಾಕಿದ್ದೀವಿ. 2 ಗಿಡ ಇದೆ, ಆದರೆ ಅಷ್ಟು ಹೂವು ಬಿಡಲ್ಲ. ಅದೇನೋ ಬಳ್ಳಿ ಎಲ್ಲನೂ ಸುತ್ತಾಕೊಂಡ್ಬಿಟ್ಟಿದ್ದು, ಬ್ಲೂ ಕಲರ್ ಶಂಖಪುಷ್ಪ ಬರುತ್ತಲ್ಲ, ಅದು ಬಳ್ಳಿ ಸುತ್ತೋಕೊಂಡ್ಬಿಟ್ಟು ಹೂವು ಬಿಡ್ತಾ ಇಲ್ಲ. ಹಾಗಾಗಿ ಹೊಲ್ದ ಹತ್ರದಿಂದ ದಾಸವಾಳ ಹೂವು ಕಿತ್ಕೊಬರ್ತೀನಿ. ಇಲ್ಲ ಅಂದರೆ ಇಲ್ಲಿ ಮಾರ್ಕೆಟ್ ಏನಾದರೂ ಹೋದರೆ ನಮ್ಮ ಮನೆಯವರು ತೊಗೊಬರ್ತಾರೆ. ಸಾವಂತಿಗೆ ಜಾಸ್ತಿ ನಮ್ಮದ್ರಲ್ಲೇ ಬಿಡೋದ್ರಿಂದ ನಾವೇನು ತೊಗೊಬರಲ್ಲ. ಹಬ್ಬಗಳಲ್ಲಿ ಪೂಜೆ ಟೈಮಲ್ಲಿ ಮಾತ್ರ ತರಿಸ್ತಾರೆ ಅಷ್ಟೇ. ಹಾಗಾಗಿ ಹೂವು ಎಲ್ಲನೂ ಇಟ್ಬಿಟ್ಟು ಪೂಜೆ ಎಲ್ಲನೂ ಮಾಡೋದಕ್ಕೆ ಅಂತ ರೆಡಿ ಮಾಡ್ಕೊತಿದ್ದೀನಿ. ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಪೂಜೆ ಮಾಡಿದ್ರೆ ಮನಸ್ಸಿಗೆ ಏನೋ ಒಂಥರ ಸಮಾಧಾನ, ನೆಮ್ಮದಿ ಸಿಗುತ್ತೆ. ಮನಸ್ಸಿಗೆ ಎಷ್ಟೇ ಬೇಜಾರಿದ್ರು, ಈಗ ಲೈಫ್ ಅಂದಮೇಲೆ ಎಲ್ಲರದ ಮನಸ್ಸಲ್ಲೂ ಇದ್ದೇ ಇರುತ್ತೆ. ಅದೇ ಬೇಜಾರಿದ್ದಾಗ ಈ ಥರ ಮಾಡೋದ್ರಿಂದನೇ ಎಷ್ಟೋ ಒಂದು ರಿಲೀಫ್ ಸಿಕ್ಕಂಗೆ ಅನಿಸುತ್ತೆ ನನಗೆ. ಬಟ್ ಈಗ ಒಂದು 15-20 ದಿನದಿಂದ ರೂಢಿ ಮಾಡ್ಕೊಂಡಾಗ್ಲಿಂದನೂ ನನಗೆ ಸ್ವಲ್ಪ ರಿಲೀಫ್ ಅನಿಸುತ್ತೆ. ಇಲ್ಲಾಂದರೆ ಫುಲ್ ಟೆನ್ಷನ್ ಆಗೋದು, ಆ ಥರ ಎಲ್ಲ ಫುಲ್ ಇರಿಟೇಟ್ ಆಗೋದು, ಡೇ ಫುಲ್ ಹಂಗೆ ಆಗ್ತಾಯಿರುತ್ತೆ. ನನ್ನ ಅನುಭವ ಹೇಳ್ತಾ ಇರೋದು. ಈಗ ಬೆಳಿಗ್ಗೆನೇ ಎದ್ಬಿಟ್ಟು ಸ್ನಾನ ಮಾಡಿ ಪೂಜೆ ಎಲ್ಲ ಮುಗಿಸ್ಬಿಟ್ರೆ ಒಂಥರ ಏನೋ ಫ್ರೆಶ್ ಮೈಂಡು, ಒಂಥರ ಮೈಂಡಲ್ಲೆಲ್ಲನೂ ಒಂಥರ ಹೊಸ ಯೋಚನೆಗಳು ಬರ್ತಾ ಇರುತ್ತೆ ಅಂತ ನನಗೆ ಅನಿಸಿದ್ದು. ಹಾಗಾಗಿ ಪೂಜೆ ಎಲ್ಲ ಮುಗಿಸಿದ ಮೇಲೆ ಡೈಲಿ ಇದೇ ರೊಟೀನ್ ಆಗಿಬಿಟ್ಟಿದೆ ನನಗೆ. ಒಂಥರ ಅಂದರೆ ಈಗ ನಾವು ಅಂದ್ಕೊಂಡಿದ್ದ ಕೆಲಸಗಳು ನಮ್ಗೆ ಆಗ್ತಾ ಇದೆಯೋ ಆಗ್ತಿಲ್ವೋ, ಅದೇ ಒಂದು ಇದರಲ್ಲಿ ನಾವು ಟೆನ್ಷನ್ ಜಾಸ್ತಿ ಮಾಡ್ಕೋತಾ ಇರ್ತೀವಿ. ಹಾಗಾಗಿ ಈ ಥರ ಮಾಡೋದ್ರಿಂದನೇ ಸ್ವಲ್ಪ ನನಗೆ ರಿಲೀಫ್ ಸಿಕ್ತು ಅಂತಲೇ ಅನ್ಬೋದು. ಪೂಜೆ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ನಾನು ಅಡುಗೆ ಮನೆಗೆ ಹೋಗೋದು. ನಮ್ಮ ಮನೆಯವರು ಹಸಿ ಹಾಲನ್ನ ತೊಗೊಬಂದಿದ್ರು, ನೈವೇದ್ಯಕ್ಕೆ ಇಡು ಅಂತೇಳ್ಬಿಟ್ಟು, ಆಮೇಲೆ ಇಡ್ತೀನಿ ಅಂತೇಳ್ಬಿಟ್ಟು ಇಸ್ಕೊಂಡೆ. ನೈವೇದ್ಯಕ್ಕೆ ಹಾಲನ್ನ ಇವತ್ತು ಏನು ಮಾಡೋಕ್ಕೆ ಹೋಗಲಿಲ್ಲ, ಏನಾದರೂ ಇರುತ್ತಲ್ಲ ಮನೇಲಿ ಅದನ್ನೇ ಇಟ್ಟರೆ ಆಯಿತು ಅಂತೇಳ್ಬಿಟ್ಟು. ಹಣ್ಣೇನಾದರೂ ಇತ್ತು ಅಂದರೆ ಹಣ್ಣು ಇಡ್ತೀವಿ. ಬಾಳೆಗೊನೆ ನಮ್ಮದ್ರಲ್ಲಿ ಜಾಸ್ತಿ ಹಣ್ಣು ಆಗ್ತಾ ಇರುತ್ತೆ, ನಿಮಗೆ ಗೊತ್ತಿದೆ, ನಮ್ಮದು ಬಾಳೆ ತೋಟ ಇದೆಯಲ್ಲ ಅದರಲ್ಲಿ ಯಾವಾಗಲೂ ಬಾಳೆಹಣ್ಣು ಆಲ್ಮೋಸ್ಟ್ ಇಟ್ಟಿರ್ತೀವಿ. ಹಾಗಾಗಿ ಹಾಲು ಏನಾದರೂ ನೈವೇದ್ಯಕ್ಕೆ ಇಡೋಣ ಅಂತೇಳ್ಬಿಟ್ಟು ನಮ್ಮ ಮನೆಯವರು ಕೊಟ್ಟರು. ಅದನ್ನ ಇಟ್ಬಿಟ್ಟು ಪೂಜೆ ಎಲ್ಲ ನಾವು ಮುಗಿಸ್ಬಿಟ್ಟು ನಾವು ಹಂಗೆ ಜಮೀನ್ ಹತ್ರ ಎಲ್ಲ ಡೈಲಿ ಹೋಗೋದೇ ಇರುತ್ತೆ ಅಲ್ವಾ. ಹಾಗಾಗಿ ಬೆಳಗ್ಗೆನೇ ಇಷ್ಟೆಲ್ಲ ಕೆಲಸ ಮುಗೀತು ಅಂದರೆ ಆಮೇಲೆ ತಿಂಡಿನ ರೆಡಿ ಮಾಡಿ ಸ್ಟಾರ್ಟ್ ಮಾಡ್ಕೋಬೋದು. ನಮ್ಮದು ಇರೋದು ಹೊರಗಡೆ, ಫುಲ್ ಹೊರಗಡೆ, ಆ ಕಡೆ ಕಾಂಪೌಂಡಲ್ಲಿ ತುಳಸಿ ಗಿಡ ಇರೋದು. ತುಳಸಿ ಗಿಡ ಎಲ್ಲ ತೋರಿಸೋದಕ್ಕಾಗಲ್ಲ, ನಾನು ಇಷ್ಟು ಮಾತ್ರನೇ ವೀಡಿಯೋನ ಶೂಟ್ ಮಾಡ್ಕೊಂಡಿದ್ದೀನಿ. ಇದೆಲ್ಲ ಮುಗಿಸಿದ ಮೇಲಿನೇ ನನ್ನ ಟೀ ಕಾಫಿ ಏನಿರುತ್ತೆ ಬೆಳಿಗ್ಗೆದು ಅದನ್ನು ಕುಡಿಯೋದು. ಟೀ ಕಾಫಿ ಕುಡಿಯೋದ್ರಿಂದ ನನಗೆ ಗ್ಯಾಸ್ಟ್ರಿಕ್ ಒಂಥರ ಏನೋ ಒಂಥರ ಫೀಲ್ ಆಗುತ್ತೆ, ಅದು ನಂಗೆ ಇಷ್ಟ ಆಗೋಲ್ಲ. ಬಟ್ ಆದ್ರೂ ಅದೇನೋ ಒಂದು ಸರಿ ನಾವು ಕುಡ್ದು ಅಭ್ಯಾಸ ಮಾಡ್ಕೊಂಡಿದ್ದೀವಿ ಅಂದರೆ ಅದೇ ಕೇಳ್ತಾ ಇರುತ್ತೆ ದೇಹ ಮನಸ್ಸು ಎರಡೂ. ಬಟ್ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಮುಂಚೆ ಎಲ್ಲ ಟೀ ಯೂಸ್ ಮಾಡ್ತಾಯಿದ್ದೆ, ಅಂದರೆ ಬೆಳಿಗ್ಗೆ ಎದ್ದ ತಕ್ಷಣ ಟೀ ಕುಡಿಯೋದು, ಮತ್ತು ಮಧ್ಯಾಹ್ನ ಈ ಟೈಮಲ್ಲಿ ಟೀ ಕುಡಿತಾಯಿದ್ದೆ. ಬಟ್ ಇವಾಗ ಹಂಗಲ್ಲ, ಬೆಳಿಗ್ಗೆ ಕಾಫಿ ಟೀ ಏನಾದರೂ ಹಂಗೆ ಸೇರ್ತಾ ಇರುತ್ತೆ, ಮಾಡ್ಕೋತಾ ಇರ್ತೀನಿ. ನಮ್ಮ ಮನೆಯವ್ರದ್ದು ಮಾಡ್ಕೊಂಡಾದ್ಮೇಲೆ ಅದೇ ಪಾತ್ರೆಯಲ್ಲಿ ನಾನು ಮಾಡ್ಕೋತಾ ಇರೋದು. ಆಮೇಲೆ ತೊಳೆದಿಲ್ಲ ಅಂತ ಅಂದ್ಕೊಳ್ಳೋದು ಬೇಡ. ನಮ್ಮ ಮನೆಯವರು ಫಸ್ಟ್ಗೆ ಬೆಳಿಗ್ಗೆ ಎದ್ದ ತಕ್ಷಣ ಅವ್ರು ಕಾಫಿ ಮಾಡ್ಕೊಂಡಿರ್ತಾರೆ, ನಾನೇ ಮಾಡಬೇಕು ಅಂತ ಏನಿಲ್ಲ. ಬಟ್ ನನಗೆ ಅದೊಂದು, ಅಂದರೆ ಅವರಿಗೆ ಬೇಕು ಅಂದಾಗ ಅವ್ರು ಮಾಡ್ಕೋತಾರೆ. ಅವ್ರು ಕುಡ್ದಾದ್ಮೇಲೆ ನಾನು ಮಾಡ್ಕೋತಾ ಇರೋದು. ನಾನು ಡೈಲಿ ಸ್ನಾನ ಮಾಡಲ್ಲ, ಯಾಕಂದರೆ ಗೊತ್ತೇ ಇದೆ ಕೋಲ್ಡ್ ಆದರೆ ಆಗಲ್ಲ ನನಗೆ, ತಲೆನೋವು ಬಂದುಬಿಡುತ್ತೆ. ಈಗ ಬೇರೆ ಮೋಡ ವಾತಾವರಣ ಬೇರೆ ಫುಲ್ ಚೇಂಜ್ ಇದೆ. ಈಗ ತಿಂಡಿ ಮಾಡೋಣ ಅಂತ ಇಟ್ಕೊಂಡಿದ್ದೀನಿ. ಟೊಮೊಟೊ ಬಾತ್ಗೆ ಈಗ ಪಲಾವ್ ಎಲೆ ಸೇರಿಸ್ಕೊಳ್ಳೋಣ ಅಂತ. ಪಲಾವ್ ಎಲೆ, ಸ್ವಲ್ಪ ಗರಂ ಮಸಾಲ,
ನನಗೆ ಪಲಾವು ಬಿರಿಯಾನಿ ಈ ಥರ ಮಾಡಿದಾಗ ಪಲಾವೆಲ್ಲ ಸೇರಿಸಿದ್ರೆ ನನಗೆ ಸಮಾಧಾನ ಆಯಿತು. ಅಂದರೆ ನನಗೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಅನಿಸೋದು. ಹಾಗಾಗಿ ನಾನು ಪ್ರತಿ ಸಲ ಮಾಡಿದಾಗ ಪಲಾವ್ ಎಲೆನ ಸೇರಿಸ್ತೀನಿ. ಈ ಥರ ತುಂಬ ಉದ್ದ ಇರುತ್ತೆ ಅಲ್ವ ಎಲೆ, ಅದು ಈ ಥರ ಕಟ್ ಮಾಡಿ ಹಾಕ್ತೀನಿ. ಬಟ್ ಇವಾಗ ಈ ಥರ 2 ಭಾಗ ಮಾಡಿಕೊಡ್ತಾರೆ. ಬಟ್ ಇದಕ್ಕೆ ರುಬ್ಬಿರೋಂಥ ಮಸಾಲೆಗೆ ಈಗ ಸ್ವಲ್ಪ ಗರಂ ಮಸಾಲ ಸೇರಿಸ್ಕೊತೀನಿ. ಈಗ ನಾನು ಚಕ್ಕೆ ಲವಂಗ ಯಾವುದು ಯೂಸ್ ಮಾಡಿಲ್ಲ ಅಲ್ಲ, ಅದಕ್ಕೋಸ್ಕರ ನಾನು ಗರಂ ಮಸಾಲ ಪೌಡರ್ ಇದೆಯಲ್ಲ ಅದನ್ನೇ ಸೇರಿಸ್ಕೊತೀನಿ. ಈ ಕಡೆ ಪಲಾವ್ ಎಲೆ ಕೂಡ ಇದಕ್ಕೆ ಸ್ವಲ್ಪ ಅರಿಶಿನ ಸೇರಿಸ್ಕೊತೀನಿ. ಚೆನ್ನಾಗಿ ಮಸಾಲೆ ಎಲ್ಲ ಕುದ್ದಾದ್ಮೇಲೆ ನೀರನ್ನು ಸೇರಿಸ್ಕೊಳ್ಳೋಣ. ನಾನು ಇವತ್ತು ಡೈರೆಕ್ಟ್ ಕುಕ್ಕರಲ್ಲೇ ಮಾಡ್ತಿದ್ದೀನಿ, ಯಾಕೆಂದರೆ ಬೇಗ ಕ್ವಿಕ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಅಂದರೆ ನಾರ್ಮಲ್ ಟೊಮೊಟೊ ಬಾತ್ ಹೇಗೆ ಮಾಡ್ತೀನಿ, ಟೊಮೊಟೊ ಇನ್ನೂ ಹಾಕೋದ್ರಿಂದ ಒಳ್ಳೆ ಚೆನ್ನಾಗಿರುತ್ತೆ. ಬಟ್ ನಾನು ಟೊಮೊಟೊನ 5 ಮಾತ್ರ ಸೇರಿಸಿದ್ದೀನಿ. ಅಂದರೆ ಪುಟ್ಪುಟಾಣಿ ಚಿಕ್ಕದಿರುತ್ತಲ್ಲ ಆ ಥರದ್ದು. ಯಾಕೆಂದರೆ ದೊಡ್ಡ ಚೆನ್ನಾಗಿ ಹಣ್ಣಾಗಿರೋ ಅಂಥದನ್ನು ಒಂದು 5ರಿಂದ 6, 7 ಹಾಗೆ ನಾವು ಎಷ್ಟು ಜನಕ್ಕೆ ಮಾಡ್ತಿದ್ದೀವಿ ಅಂತ ನೋಡ್ಕೊಂಡು ಕ್ವಾಂಟಿಟಿಲಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಈಗ ಮಸಾಲೆ ಕೂಡ ಕುದೀತಿದೆ. ಜಾರಲ್ಲಿರೋ ನೀರು ಹಾಕೋದ್ರೆ ಸಾಕಾಗುತ್ತೆ 1 ಪಾವ್ ಅಕ್ಕಿಗೆ. ನನಗೆ ಸ್ವಲ್ಪ ಅಂದರೆ ಹುಡಿ ಥರ ಅಂದರೆ ಫುಲ್ಲು ಡ್ರೈ ಥರ ಇರಬಾರ್ದು. ಯಾವುದೇ ಆಗಲಿ ತಿನ್ನೋದಕ್ಕೆ ಮಸಾಲೆ ಬಿರಿಯಾನಿ ಟೊಮೊಟೊ ಬಾತು ಪಲಾವ್ ಆ ಥರದ್ದು. ನನಗೆ ಸ್ವಲ್ಪ ನೀರನ್ನು ಸ್ವಲ್ಪ ನಾನು ಜಾಸ್ತಿ ಸೇರಿಸ್ತೀನಿ, ಯಾಕೆಂದರೆ ಸಾಫ್ಟಾಗಿ ಬೇಯಬೇಕದು. ನನಗೆ ತುಂಬಾ ಡ್ರೈ ಇತ್ತು ಅಂದರೆ ಇಷ್ಟ ಆಗಲ್ಲ, ಯಾಕೆಂದರೆ ಅದು ನನಗೆ ತಿನ್ನೋದಕ್ಕೆಲ್ಲ ಒಂಥರ ಒಣಗಿರೋ ಅನ್ನ ತಿನ್ನೋ ಥರ ಫೀಲ್ ಆಗುತ್ತೆ, ಡ್ರೈ ಅನ್ನ ತಿನ್ನಂಗೆ. ಅದಕ್ಕೋಸ್ಕರ ಸ್ವಲ್ಪ ಸಾಫ್ಟಾಗಿ ಬೇಯಿಸ್ಕೊಳ್ಳೋಕ್ಕೆ ನೀರನ್ನ ಸ್ವಲ್ಪ ಜಾಸ್ತಿ ಸೇರಿಸ್ತೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಹೀಗೆ ಕುದಿಯೋಕ್ಕಿದ್ದೀನಿ. ಒಂದ್ಸರಿ ಕುದಿದ ತಕ್ಷಣ ಅಕ್ಕಿ ಹಾಕೊಳ್ಳೋದಷ್ಟೇ. ಈ ಕಡೆ ಅಕ್ಕಿನ ಸ್ವಲ್ಪ ಅಂದರೆ 1-2ರಿಂದ 3 ನಿಮಿಷ ನೆನೆ ಹಾಕ್ತೀನಿ ಅಷ್ಟೇ. ನಾನು ಕುದೀತಾ ಇದೆ ಈಗ. ಅದಕ್ಕೆ ನೆನೆ ಹಾಕಿದಂಥ ಅಕ್ಕಿನ ಹಾಕೋದು. ಈಗ ಅಕ್ಕಿನ ಹಾಕಿದ್ದೀನಲ್ವಾ, ಮಿಕ್ಸ್ ಮಾಡಿಬಿಟ್ಟು ವಿಷಲ್ ಹೊಡೆಸ್ಕೊಂಡು ನಾನು ಒಂದು ವಿಷಲ್ ಹೊಡೆಸ್ಕೊಂಡ್ರೆ ಸಾಕು, ಕ್ವಿಕ್ಕಾಗಿ ಆಗಿಬಿಡುತ್ತೆ. ನೋಡಿ ಈಗ ಟೊಮೊಟೊ ಆಗಿದೆ, ವಿಷಲ್ ಬಿಟ್ಟಿದೆ, ಎಷ್ಟು ಚೆನ್ನಾಗಾಗಿದೆ ಅಂತ. ಈ ಥರ ತುಂಬ ದಪ್ಪಗೆ ಹಾಕೊಂಡ್ಬಿಡೋದು. 1 ವಿಷಲ್ ಕೂಗ್ಸಿದ್ರೆ ಸಾಕು ಗಾಯ್ಸ್. 2-3 ಹೊಡೆಸಿದ್ರೆ ತುಂಬ ಅಂದರೆ ಡ್ರೈ ಆಗೋಗ್ಬಿಡುತ್ತೆ. ಇಷ್ಟು ಹೊಡ್ಸಿದ್ರೆ ಸಾಕಾಗುತ್ತೆ. ನೋಡ್ತಿರ್ಬೋದು, ತಿನ್ಬೋದು, ತಂಗಿ ತಿಂದಿರ್ಬೋದು, ಅಷ್ಟು ಚೆನ್ನಾಗಿದೆ. ಡ್ರೈ ಅನ್ಸಲ್ಲ. ಮಸಾಲೆ ಎಲ್ಲ ಕೆಲವೊಂದು ಟೈಮು ಫುಲ್ಲು ಡ್ರೈ ಆಗಿರುತ್ತಲ್ಲ, ಆ ಟೈಮಲ್ಲಿ ತಿನ್ನೋಕೆ ಇಷ್ಟ ಆಗಲ್ಲ. ನೋಡ್ತಾ ಇರ್ಬೋದು ಎಷ್ಟು ಉದ್ರು ಆಗಿದೆ ಅಂತ. ಸರ್ವ್ ಮಾಡಿಬಿಡ್ತೀನಿ. ಇದಕ್ಕೆ ಮೊಸರು ಬಜ್ಜಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಬಟ್ ಮೊಸರು ಬಜ್ಜಿ ಏನು ನಾನು ಮಾಡ್ಕೊಂಡಿಲ್ಲ. ನೋಡಿ ತುಂಬ ಚೆನ್ನಾಗಿದೆ, ನೋಡ್ತಿರ್ಬೋದು. ತುಂಬ ಟೇಸ್ಟಿಯಾಗಿ ಸಕ್ಕತ್ತಾಗಿ ಬಂದಿದೆ. ಇನ್ನು ಬಿಸಿ ಬಿಸಿ ಕೂಡ ಇದೆ. ಇದ್ರ ಜೊತೆ 1-2 ವಡೆ ಇತ್ತು ಅಂದ್ರಂತೂ
ಈ ವಡೆ ಮತ್ತು ಮೊಸರು ಬಜ್ಜಿ ಜೊತೆ ತಿಂತಾಯಿದ್ರೆ ಟೊಮೊಟೊ ಬಾತ್ ಸಕ್ಕತ್ತಾಗಿ ಬಂದಿದೆ. ತುಂಬ ಕ್ವಿಕ್ಕಾಗಿ ಬೇಗ ಆಗುವಂಥ ಟೊಮೊಟೊ ಬಾತು ತುಂಬ ಚೆನ್ನಾಗಿ ಬಂದಿದೆ. ಈ ಕಡೆ ಜಮೀನ್ ಹತ್ರ ಬರ್ತಾಯಿದ್ವಿ. ನಾವು ಜಮೀನ್ ಹತ್ರ ಬರೋದು ನೋಡಿ ಎಲ್ಲಿದ್ನೋ ನಮ್ಮ ಬಜ್ಜು ಓಡಿ ಬರ್ತಾಯಿದ್ದಾನೆ, ನಮ್ಮ ಗಾಡಿ ಹಿಂದೆನೇ ಓಡಿ ಬರ್ತಿದ್ದಾನೆ. ಅವಕ್ಕೆಷ್ಟು ಪ್ರೀತಿ ನೋಡಿ ಅವಕ್ಕೆ. ಈ ಕಡೆ ತೋಟ ಕ್ಲೀನ್ ಮಾಡಬೇಕಾದ್ರೆ ನಮಗೆ ಜೇನು ಸಿಕ್ಕಿತ್ತು. ಹೇಳ್ಬೇಕು ಅಂದರೆ ತುಂಬಾ ರುಚಿಯಾಗಿತ್ತು. ಬಟ್ ಅಷ್ಟು ದೊಡ್ಡ ಜೇನು ಕಿತ್ತಿದ್ವಿ, ತುಂಬಾ ಚೆನ್ನಾಗಿರೋವಷ್ಟು ಒಂದಷ್ಟು ಅಂದರೆ 1/4 ಲೀಟ್ರ್ ಆಗೋವಷ್ಟು ಜೇನು ಸಿಕ್ಕಿತ್ತು. ಅಂದರೆ ತಪ್ಪೇನಿಲ್ಲ, ಅಷ್ಟು ಸಿಕ್ಬಿಟ್ಟಿತ್ತು. ಬಟ್ ಇದು 2ನೇ ಟೈಮ್ ನಮ್ಮ ಜಮೀನಲ್ಲೇ ಇಟ್ಟಿರೋದು ಜೇನನ್ನು. ಈ ಥರ ಜೇನನ್ನ ತಿನ್ನೋದು ಹುಡಿಕೊಂಡು ಅವಾಗೆಲ್ಲ ನಾವು ಚಿಕ್ಕವರಿದ್ದಾಗ ನಮ್ಮ ಅಣ್ಣಗಳ ತಮ್ಮಗಳೆಲ್ಲರೂ ಅಂದರೆ ಹುಡುಗರು ಎಲ್ಲ ಹುಡಿಕೊಂಡು ಹೋಗೋರು ಬೇಸಿಗೆ ರಜದಲ್ಲಿ. ಈ ಟೈಮಲ್ಲಿ ಫಸ್ಟ್ ಟೈಮ್ ನನಗೆ ನೋಡಿದ್ದರಿಂದ ತುಂಬಾ ಖುಷಿ ಆಯಿತು. ಬಟ್ ಎಷ್ಟು ಚೆನ್ನಾಗಿತ್ತು ಅಂದರೆ ನಮ್ಮ ಮನೆಯವ್ರನ್ನ ಕರಿತಾ ಇದ್ದೆ, ಬನ್ನಿರಿ ಕೀಳು ಅಂತ. ಅವಾಗ ನಮ್ಮ ಮನೆಯವ್ರು ಬಂದುಬಿಟ್ಟು ಕಿತ್ತಿದ ಮೇಲೆ ನೋಡಿ ಈ ಥರ ಕಾಣ್ತಿದೆ. ಎಷ್ಟು ಜೇನುತುಪ್ಪ ಇತ್ತು ಅಂದರೆ ಅಮ್ಮ ತಿಂತಾಯಿದ್ರಂತ ಅಂಥ ಸ್ವೀಟ್ ಇತ್ತು, ಸಕ್ಕತ್ತಾಗಿತ್ತು ಗಾಯ್ಸ್. ಹೇಳ್ಬೇಕು ಅಂದರೆ ಅದೇನಾದರೂ ನಾವು ಅದನ್ನೆಲ್ಲ ಶೇಖರಣೆ ಮಾಡಿ ಇಟ್ಕೊಂಡಿದ್ದಿದ್ರೆ ಏನೇನಾದರೂ 1/4 ಲೀಟ್ರು ಆಗ್ತಾಯಿತ್ತು. ನಮ್ಮ ಮನೆಯವ್ರಂತೂ ಹಂಗೆ ಕಚ್ಕೊಂಡು ತಿಂತಾಯಿದ್ರು. ನನಗೂ ಸ್ವಲ್ಪ ಕೊಡಿ ಅಂತ ನಾನು ಕೇಳ್ಕೊತಾ ಇದ್ದೆ ಅವ್ರನ್ನ. ಅದು ಕ್ಲಿಪ್ನ ನಾನು ವಾಯ್ಸ್ನ ಮ್ಯೂಟ್ ಮಾಡಿದ್ದೀನಿ. ಈ ಕಡೆ ಒಂದು ಇಲಿ ಮರಿನ ಇಟಾಚಿಯವರು ಕ್ಲೀನ್ ಮಾಡ್ತಾ ಇದ್ದಂಥ ಇಟಾಚಿಯವರು ಈ ಕಡೆ ಎತ್ತಾಕಿದ್ರೆ, ಯಾಕೆಂದರೆ ಗೂಡನ್ನೆಲ್ಲ ಕಿತ್ಬಿಟ್ಟಿದ್ರು. ಅಂದರೆ ನಾವು ನೆಲ ಸಮ ಮಾಡಿಸಿದ್ವಿ ಅಲ್ವಾ ಮುಚ್ಚೋದಕ್ಕೆ, ಆ ಟೈಮಲ್ಲಿ ಇದು ಸಿಕ್ತಂತ ಇಲಿ. ಅದಕ್ಕೆ ಎಲ್ಲೋ ಬೇರೆ ಕಡೆ ಬಂದಿದ್ದೀನಿ ಅನ್ನೋ ಫೀಲ್ ಆಗಿಬಿಟ್ಟು ಅದು ಎಲ್ಲೂ ಹೋಗದೆ ಅಲ್ಲೇ ಕೂತಿತ್ತು. ಅದಂತೂ ಸುಮ್ಮನೆ ಹಂಗೆ ಚಿಕ್ಕದಾಗಿ ಮಾಡಿಕೊಂಡೆ. ಈ ಕಡೆ ಮನೆಗೆ ಬಂದಾಗ ಒಂದು ಪಾರ್ಸಲ್ ಕೂಡ ಆರ್ಡ್ರ್ ಮಾಡಿದೆ. ಅದು ಏನು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ನೋಡಿ. ಇದು ಲಿಕ್ವಿಡ್ ಇದು ಲಿಪ್ಸ್ಟಿಕ್ಕು ತುಂಬಾ ಚೆನ್ನಾಗಿದೆ. ನಾನು ಹೆಂಗಿರುತ್ತೋ ಏನೋ ಅಂತ ಅಂದ್ಕೊಂಡಿದ್ದೆ. ಬಟ್ ಇದು ಬರೀ 87 ರುಪೀಸ್ ಏನೋ. ತುಂಬಾ ಚೆನ್ನಾಗಿದೆ. ತುಂಬ ಅಂದರೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದರೆ ಕಲರು ತುಂಬ ಚೆನ್ನಾಗಿದ್ದಾವೆ. ಕಲರ್ಸ್ ಅಂತೂ 4ಕ್ಕೆ 84-85 ರುಪೀಸ್ ಕೊಡ್ಬೋದು. ಯಾರು ಕೊಡ್ತಾರೆ ಹೇಳಿ? ನಾನು ಫ್ಲಿಪ್ಕಾರ್ಟಲ್ಲಿ ಆಲ್ಮೋಸ್ಟ್ ಎಲ್ಲ ಮಾಡೋದು ನನ್ನ ಹತ್ರ ಇರೋಂಥ ಐಟಮ್ನ ನಾನು ಆರ್ಡ್ರ್ ಮಾಡೋದು ಬರೀ ಫ್ಲಿಪ್ಕಾರ್ಟಲ್ಲೇ. ಮೀಶೋ 1-2-3 ಸರಿ ನನಗೆ ಆ ಪ್ರಾಡಕ್ಟ್ಗಳು ಅಷ್ಟು ನೀಟಾಗಿ ಸೇರಲಿಲ್ಲ ನನಗೆ. ನೋಡಿ ಹಚ್ಚಿಬಿಟ್ಟು ತೋರಿಸ್ತಾ ಇದ್ದೀನಿ. ಇಲ್ಲಿ ಸ್ವಲ್ಪ ನಾನು ಅಂದರೆ ಹೊಲ್ದ ಜಮೀನ್ ಹತ್ರದಿಂದ ಬಂದಮೇಲೆ ನನಗೆ ಸಿಕ್ಕಿದಂಥ ಪ್ರಾಡಕ್ಟ್ ಅಲ್ವಾ, ಹಾಗಾಗಿ ಸ್ವಲ್ಪ ನೀವು ಅಂದ್ಕೋಬೋದು ಈ ಥರ ಅಂತ. ಬಟ್ ಕಲರ್ ಅಂತೂ ಅಲ್ಟಿಮೇಟ್ ಆಗಿದೆ, ಸಕ್ಕತ್ತಾಗಿ ಬಂದಿತ್ತು ಗೈಸ್. ನನಗಂತೂ ತುಂಬ ಇಷ್ಟ ಆಯಿತು. ಪ್ರಾಡಕ್ಟು ಯಾರಾದರೂ ಬೈ ಮಾಡೋ ಆಗಿದ್ದರೆ ನೋಡಿ, ತುಂಬಾ ಚೆನ್ನಾಗಿದೆ. ನನಗಂತೂ ತುಂಬಾ ಇಷ್ಟ ಆಯಿತು.